ಎಂಎಸ್ಐಎಲ್ ಚಿಟ್ ಫಂಡ್ ಆಫೀಸರ್ಸ್ ದಲಿತ ಮಹಿಳೆಗೆ ಅವಮಾನ ಮಾಡಿರುವಂತಹ ಘಟನೆ ನಡೆದಿದೆ. ಅದು ಕೂಡ ಮಹಿಳೆಯ ಬಟ್ಟೆಯನ್ನು ತೆಗೆಸಿ ಅವಮಾನ ಮಾಡಿದ್ದಾರೆ. ಸಹಜವಾಗಿ ಈ ಅಧಿಕಾರಿಗಳ ಮೇಲೆ ನೀವೇನು ಮನುಷ್ಯರೋ ಅಥವಾ ರಾಕ್ಷಸರೋ ಅನ್ನುವಂಥ ಪ್ರಶ್ನೆಗಳು ಉದ್ಭವ ಆಗ್ತದೆ. ಎಂಎಸ್ಐಎಲ್ನ ಚಿಟ್ ಫಂಡ್ ಸಂಸ್ಥೆಯಲ್ಲಿ 8 ವರ್ಷದಿಂದ ಆ ಮಹಿಳೆ ಕೆಲಸ ಮಾಡ್ತಾ ಇದ್ದಾರೆ. ಆದರೆ ಈಗ ದಲಿತ ಮಹಿಳೆ ಎಂಬ ಕಾರಣಕ್ಕೆ ಕೆಲಸದಿಂದ ತೆಗೆದುಹಾಕುವ ಹುನ್ನಾರ ಏನಾದರೂ ಎದ್ದಿದೆಯಾ ಅನ್ನುವಂಥ ಅನುಮಾನ ಕೂಡ ವ್ಯಕ್ತವಾಗ್ತಾ ಇದೆ. ಇನ್ನು 3 ಜನ ಅಧಿಕಾರಿಗಳಿಂದ ಪಿತೂರಿ ನಡೆಸಿದ್ದಾರೆ ಅಂತ ಸಂತ್ರಸ್ತೆ ದೂರನ್ನು ಹೇಳ್ಕೊಂಡಿದ್ದಾರೆ. ಚೆಕ್ ಬುಕ್ ಕಳೆದು ಹೋಗಿದೆ ಅನ್ನುವಂಥ ಒಂದು ಸುಳ್ಳು ನೆಪ ಹೇಳ್ತಾ ಇದ್ದಾರೆ ಅಧಿಕಾರಿಗಳು. ಜನರಲ್ ಮ್ಯಾನೇಜರ್ ಚಂದ್ರಶೇಖರ್, ಡೆಪ್ಯೂಟಿ ಮ್ಯಾನೇಜರ್ ನಳಿನಿ, ಇನ್ನು AGM ವೀಣಾ ವಿರುದ್ಧ ಈಗ ಆರೋಪ ಬಲವಾಗಿ ಕೇಳಿ ಬರ್ತಾ ಇದೆ. ಪೊಲೀಸ್ನವರಿಗೆ ಆ ಮಹಿಳೆ ದೂರು ಕೂಡ ಕೊಟ್ಟಿದ್ದಾರೆ. ಮಹಿಳೆ ಮೇಲೆ ಸುಳ್ಳು ಆರೋಪ ಮಾಡಿ ಅಕ್ರಮ ಬಂಧನ ಅಂತ ದೂರು ಕೊಟ್ಟಿದ್ದಾರೆ. ಎಲ್ಲ ಸಿಬ್ಬಂದಿ ಎದುರೇ ವಿವಸ್ತ್ರಗೊಳಿಸಿ ಜಾತಿ ನಿಂದನೆ ಮಾಡಿದ್ದಾರೆ. ದಲಿತ ಮಹಿಳೆ ಅನ್ನುವಂತಹ ಆರೋಪ ಮಾಡಿರುವಂಥದ್ದು. ಏನೋ ಅವಮಾನ ಆಗಿದೆ ಅವರಿಗೆ, ಹಾಗಾಗಿ ಅವರಿಗೆ ದೂರು ಕೊಟ್ಟಿದ್ದಾರೆ. ಸಹೋದ್ಯೋಗಿಗಳ ಎದುರೇ ಚಂದ್ರಶೇಖರ್, ನಳಿನಿಯಿಂದ ಅವಮಾನ ಆಗಿದೆ. ಎಂಎಸ್ಐಎಲ್ ಚಿಟ್ ಫಂಡ್ ಸಂಸ್ಥೆಯಲ್ಲಿ ದಲಿತ ಮಹಿಳೆಗೆ ಆಗಿರುವಂಥ ಅವಮಾನ, ಅದು ಕೂಡ ಒಂದು ಮಹಿಳೆ ಅನ್ನೋದು ನೋಡಿದೆ. ಆ 3 ಜನ ಈಗೇನೀಗ ಇದಾರಲ್ಲ ಆರೋಪ ಸ್ಥಾನದಲ್ಲಿ, ಅದರಲ್ಲಿ ಮಹಿಳೆಯೂ ಇದ್ದಾರೆ. ಒಬ್ಬರು ಅದರಲ್ಲಿ ಮಹಿಳೆಯೂ ಕೂಡ ಇದ್ದಾರೆ. 23/9/2025 ಚೆಕ್ ಬುಕ್ ಕಳೆದು ಹೋಗಿದೆ ಎಂಬ ಸುಳ್ಳು ಆರೋಪ ಕೇಳಿ ಬರ್ತದೆ. ಸಂಜೆ 6 ಗಂಟೆಗೆ ದೂರುದಾರರನ್ನು ವಿಚಾರಣೆ ಹೆಸರಲ್ಲಿ ಚಿತ್ರಹಿಂಸೆ ಕೊಡ್ತಾರೆ. ಸುಮಿತ್ರಾ ಎಂಬ ಸೆಕ್ಯೂರಿಟಿ ಸಿಬ್ಬಂದಿ ಮೂಲಕ ಕೊಠಡಿಗೆ ಕರೆದೊಯ್ತಾರೆ. ಸಂತ್ರಸ್ತೆಯ ಇಚ್ಛೆಗೆ ವಿರುದ್ಧವಾಗಿ ತಪಾಸಣೆ ಮಾಡ್ತಾರೆ, ಅಕ್ರಮವಾಗಿ ಬಂಧಿಸ್ತಾರೆ. ರಾತ್ರಿ 8 ಗಂಟೆವರೆಗೂ ದಲಿತ ಮಹಿಳೆಗೆ ಅಕ್ರಮ ಬಂಧನ, ಚಿತ್ರಹಿಂಸೆ. ಎಲ್ಲ ಸಿಬ್ಬಂದಿ ಎದುರೇ ಸಂತ್ರಸ್ತೆಯ ಬಟ್ಟೆಯನ್ನು ತೆಗೆಸ್ತಾರೆ, ಅವಮಾನ ಮಾಡ್ತಾರೆ. ಚೆಕ್ ಕಳೆದಿದ್ದಾಳೆ ಎಂಬ ಆರೋಪ ಕೇಳಿಬರ್ತದೆ. ಈ ರೀತಿ ಆರೋಪ ಎಷ್ಟರ ಮಟ್ಟಿಗೆ ಸರಿ? ಜಾತಿ ನಿಂದನೆ ಹಾಗೂ ಅವಮಾನ ಮಾಡಿದ್ದಾರೆ ಅಂತ ಮಹಿಳೆ ದೂರು ಕೊಟ್ಟಿದ್ದಾರೆ. ಸರ್, ನಾನು MSIL ಅಲ್ಲಿ 8 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀನಿ. MSIL ಚಿಟ್ ಫಂಡ್ ವಿಭಾಗದಲ್ಲಿ ಕೆಲಸ ಮಾಡ್ತಿದ್ದೀನಿ 8 ವರ್ಷದಿಂದ. 2020ಕ್ಕೆ ಆಟಿನಗರ್ ಬ್ರಾಂಚ್ ಇಂದ ಹೆಡ್ ಆಫೀಸಿಗೆ ಟ್ರಾನ್ಸ್ಫರ್ ಆಗುತ್ತೆ. ಇಲ್ಲಿ ಬಂದು ನಾನು ವರ್ಕ್ ಮಾಡ್ತಾ ಇರ್ತೀನಿ ಸರ್. ನನ್ನ ವರ್ಕ್ ಏನಂತ ಅಂದ್ರೆ ಬಿಡ್ಡಿಂಗ್ ಆಗಿರೋ ಕಸ್ಟಮರ್ಸ್ ಚೆಕ್ ಬರೆಯೋ ಕೆಲಸ ಆಗಿರುತ್ತೆ. ಮತ್ತೆ ಡಿವಿಷನ್ ಲೆಕ್ಕಾಚಾರ ಏನಿರುತ್ತೋ ಅದೆಲ್ಲ ನೋಡ್ಕೊಂಡು ಚೆಕ್ ಬರೆಯೋ ಕೆಲಸಗಳಾಗಿರುತ್ತೆ. ಇದರಲ್ಲಿ ನಂದು ಯಾವುದೇ ಒಂದು ಬ್ಲಾಕ್ ಮಾರ್ಕ್ ಇಲ್ದಿರನೇ ನಾನು ಕೆಲಸ ಮಾಡ್ಕೊಂಡು ಬಂದಿರ್ತೀನಿ. ಬಂದಿರೋ ಟೈಮಲ್ಲಿ ಚಂದ್ರಶೇಖರ್ ಅವರು ಮತ್ತೆ ನಳಿನಿ ಅವರು ನನ್ನ ಕೆಲಸದಿಂದ ತೆಗಿಬೇಕು ಅಂತ ಅಂದ್ರೆ ಅವ್ರಿಗೆ ಹಳೆ ದ್ವೇಷ ಒಂದಿರುತ್ತೆ. ಆ ಹಳೆ ದ್ವೇಷ ಇಟ್ಕೊಂಡು ಚಂದ್ರಶೇಖರ್ ಅವರು ನನಗೆ ಜಾತಿ ನಿಂದನೆ ಮಾಡ್ಕೊಂಡು ಅವ್ರು ಹೇಳ್ದಂಗೆ ಕೇಳಿಲ್ಲ ಅನ್ನೋ ಕಾರಣಕ್ಕೆ ಕೆಲಸದಿಂದ ನಾನು ತೆಗಿಲೇಬೇಕು ಅನ್ನೋ ಇದರಿಂದ ಅವರು ಯಾವ್ಯಾವ ತರ ಬೇಕೋ ಎಲ್ಲ ಷಡ್ಯಂತ್ರಗಳನ್ನ ಮಾಡಿರ್ತಾರೆ ಸರ್. ಯಾವುದು ಆಗಿಲ್ಲ ಅಂತ ಹೇಳ್ಬಿಟ್ಟು, ಯಾವುದು ಅಂತಂದ್ರೆ ಫೈಲ್ ಕಳ್ತನಗಳು ಮಾಡಕ್ ಹೇಳಿರ್ತಾರೆ. ಫೈಲ್ ಕಳ್ತನಗಳನ್ನ ಮಾಡಿರ್ತಾರೆ ಅವರೇ. ಮಾಡ್ಬಿಟ್ಟು ನೀನೇ ಕಳ್ತನ ಮಾಡಿದ್ಯಾ, ನೀನೇ ಎತ್ಕೊಂಡಿದ್ಯಾ, ಎಲ್ಲಿಟ್ಟಿದ್ಯಾ ಹೇಳು ಅನ್ನೋದು. ನಾನು ಹೇಳಿರ್ತೀನಿ ಅವರಿಗೆ, ನಾನು ಫೈಲ್ಗಳು ಕಳ್ತನ ಮಾಡಿಲ್ಲ, ನೀವು ಕ್ಯಾಮ್ರಾ ತೆಗ್ಸಿ ನೋಡಿ ಯಾರು ಕಳ್ತನ ಮಾಡಿದ್ದಾರೆ ಅಂತ ಗೊತ್ತಾಗತ್ತೆ, ಕ್ಯಾಮ್ರಾ ತೆಗ್ಸಿ ನೋಡಿ ಅಂದ್ರೆ ಅವ್ರು ಕ್ಯಾಮ್ರಾ ತೆಗ್ಸ್ತಾ ಇರ್ಲಿಲ್ಲ. ಆದ್ರೂ ನನ್ನ ಮೇಲೆ ಹೇಳೋರು ಅದು ಯಾವ್ದು ಪ್ರೂವ್ ಆಗಿಲ್ಲ ಅಂತ ಅಂದ್ಬಿಟ್ಟು ಆಗಸ್ಟ್ 8ನೇ ತಾರೀಕು ನಮ್ದು ಚಿಟ್ ಫಂಡ್ ಏನ್ ಸಾಫ್ಟ್ವೇರ್ ಇರುತ್ತೋ ಅದು ಕ್ಲೋಸ್ ಆಗಿರುತ್ತೆ. ಕ್ಲೋಸ್ ಆದ್ಮೇಲೆ ಆಗಸ್ಟ್ 11ರಿಂದ ಮ್ಯಾನ್ಯುವಲ್ ವರ್ಕ್ ನಡೀತಿರೋದ್ರಿಂದ ಅದರಲ್ಲಿ ನನಗೆ ಡಬಲ್ ಚೆಕ್ನ ಬರೆಸ್ಬಿಟ್ಟು ಅವರೇ ಎತ್ತಿಟ್ಕೊಂಡು ಆ ಚೆಕ್ಗೆಲ್ಲ ಅವ್ರ ಸಿಗ್ನೇಚರು ಎಲ್ಲ ಮಾಡಿದ್ದಾರೆ. ಮಾಡಿಬಿಟ್ಟು ಅವ್ರು ಎತ್ತಿಟ್ಕೊಂಡು ನನ್ನ ಕಳ್ದೋಗಿ ಅಂದ್ರೆ ನನ್ನ ಬ್ಯಾಗ್ಗಳು, ನನ್ನ ಟೇಬಲ್ ಎಲ್ಲ ಹುಡುಕ್ಸಿದ್ದಾರೆ. ಮತ್ತೆ ಡಿವಿಷನ್ ಫುಲ್ ಹುಡುಕ್ಸಿದ್ದಾರೆ. ಬಟ್ ನನ್ನ ಪ್ಲೇಸ್ನ ಮಾತ್ರ ಜಾಸ್ತಿ ಹುಡುಕಿಸ್ಬಿಟ್ಟು ಪ್ರೈವೇಟ್ ರೂಮಿಗೆ ನನ್ನ ಕಳಿಸಿ ನನ್ನ ವಿವಸ್ತ್ರ ಎಲ್ಲ ಮಾಡಿ ರಾತ್ರಿ 8 ಗಂಟೆವರೆಗೂ ಅಲ್ಲಿ ಇರಿಸ್ಕೊಂಡಿದ್ದಾರೆ ಸರ್. ಸರ್, ನಾನು MSIL ಅಲ್ಲಿ 8 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀನಿ. MSIL